ಬಬಲೇಶ್ವರನಾಗೆ ಸಮಾವೇಶ ಮಾಡ್ಲಿಕ್ಕೆ ಅಂದ್ರೆ ಅರ್ಥನು MB ಪಾಟೀಲರ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಅದರ ನಮ್ಮ 10 ಪಟ್ಟು ಕೂಡಿಸ್ತೀನಿ ಅಂದಾರ. ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಶೈವರು ಲಿಂಗಾಯತರು ಒಂದೇ ಅನ್ನೋಂಥ ಸಂದೇಶ ಸಾರಲಿಕ್ಕೆ ಬಬಲೇಶ್ವರದಲ್ಲೇ ನಮ್ಮ ಏನು ಈಗಾಗಲೇ ಹೇಳಿದ್ರೆ ಬಸವಾದಿ ಪ್ರಮಥರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲ ತಾಲೂಕಿನಲ್ಲಿ ಆಯಾ ವೀರಶೈವ ಲಿಂಗಾಯತರು ಇರ್ಬೋದು, ಹಿಂದೂಗಳು ಇರ್ಬೋದು, ಅವ್ರು ಮಾಡ್ತಾರೆ. ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ. ಇನ್ನು ಮ್ಯಾಗ ಸನಾತನ ಧರ್ಮದ ಬಗ್ಗೆ, ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು, ಯಾವನೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮನೆ ಕುಂಡ್ರೋಲ್ಲ. ಅದೇ ಭಾಷೆಯಲ್ಲಿ, ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ. ಆ ಬಸವಣ್ಣನವ್ರ ವಿಚಾರ ಇಟ್ಕೊಂಡು ಬಳಿ ಹಾಕೋಬೇಡ್ರಿ, ಮಾಂಸ ತಿನ್ನಿರಿ, ದಾರು ಕುಡೀರಿ, ಹಂಗಾದ್ರೆ ಅವೆಲ್ಲ ಮಠದ ನಾನು ಒಂದು ಮಾತು ಹೇಳ್ತೀನಿ. ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು, ಪಾದ ಪೂಜೆ ಮಾಡಬಾರ್ದು ಅಂತ ಹೇಳ್ಯಾರ. ಅದಕ್ಕೆ ಇನ್ನು ಮ್ಯಾಗ ನೀವು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕತ್ತಾರ ಕರ್ನಾಟಕದಾಗ, ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರಿ. ಇಲ್ಲ ನಾಟಕ ಕಂಪ್ನಿ ಇತ್ತು ಅಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ, ಇನ್ನು ಮ್ಯಾಗ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು. ಸನಾತನ ಧರ್ಮದ ಡ್ರೆಸ್ ಇದೆ ಅದು, ಕ್ಯಾಮಿ. ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕ್ಯಾಮಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೇನು ಹೊಡಿತಾರಲ್ಲ ಶಂಕ, ಅವ್ರ ಹಸಿರು ಅಂಗಿ ಹಾಕೊಂಡು ಅಡ್ಡಾಡ್ಬೇಕು. ಸರ್, ಈಗ ಬಸವಣ್ಣ ಸಿದ್ಧಾಂತವನ್ನು ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಎಲ್ಲ ಹೇಳ್ಯಾರ ಈ ಸಿದ್ಧಾಂತ? ಯಾವ ಸಿದ್ಧಾಂತ? ಕುಂಕುಮ ಹಚ್ಕೋಬೇಡತ್ ಬಸವಣ್ಣ ಹೇಳ್ಯಾರ? ಬಳಿ ಹಾಕೋಬೇಡತ್ ಬಸವಣ್ಣ ಹೇಳ್ಯಾರ? ಸನಾತನ ಧರ್ಮಕ್ಕೆ ಬೈಯತ್ ಬಸವಣ್ಣ ಹೇಳ್ಯಾರ? ಕೂಡಲ ಸಂಗಮ ದೇವತೆ ಯಾಕೆ ಉಪಯೋಗ ಮಾಡಿದ್ರು ಬಸವಣ್ಣವರು? ಅವರೊಬ್ಬರು ಆಸ್ತಿಕರಿದ್ದರು. ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಆಯಿತು? ಯಾರ್ಯಾರು ಸ್ಥಾಪನೆ? ಈಗ ಹಂಗೆ ಯಾರದೇ ಒಂದು ಧರ್ಮ ಆಗಲಿ, ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮದಾಗ ಏನಾಗ್ತದೆ, ಯಾರು ಸ್ಥಾಪಕರು ಯಾರು, ಅದ್ರ ಮುಂದಿನ ಯಾರ್ಯಾರು ಪೀಳಿಗೆ ಏನೈತಿ ನಿಮ್ಮಲ್ಲಿ ದಾಖಲೆ ಏನೈತಿ? ನೀವು ಎಲ್ಲ ಹೇಳ್ತೀರಿ ಲಿಂಗಾಯತರ ಅಂತೇಳಿ. ಅನುಭವ ಮಂಟಪ ಕಟ್ಟಿದ್ರು. ಅನುಭವ ಮಂಟಪದ ಅಧ್ಯಕ್ಷರು ಯಾರು? ಅಲಂಪ್ರಭುಗಳು. ಅಲಂಪ್ರಭು ಯಾರು? ದಲಿತರು. ಇಡೀ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಸಮುದಾಯದ ಒಬ್ಬೊಬ್ಬ ಶರಣರಿದ್ದರು. ಅವರೆಲ್ಲರೂ ಹಿಂದೂ ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ರೆ ವಿನಃ ಸನಾತನ ಧರ್ಮಕ್ಕೆ ಎಲ್ಲಿಯೂ ಬೈದಿಲ್ಲ, ಪಂಚಪೀಠಗಳಿಗೆ ಬೈದಿಲ್ಲ. ಕೂಡಲ ಸಂಗಮ ಸ್ವಾಮಿಗಳು ಏನು ನಮ್ಮ ಕೂಡಲ ಸಂಗಮಾತ ಏನು ಹೇಳಿದ್ದಾರೆ, ಕೂಡಲ ಸಂಗಮನಾಥನ ಹೆಸರೇನು ತೊಗೊಂಡಂದರೆ ಬಸವಣ್ಣವರು. ಈಗ ಹ್ಯಾಂಗ ಭಾಳಷ್ಟು ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗಿ ಹೋಗ್ಯಾರ. ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬುದ್ಧ ಇರ್ಬೋದು, ಅದೇ ರೀತಿ ನಮ್ಮ ಯಾರು ಮಹಾರಾಷ್ಟ್ರದ ಶಿಕ್ಷಣ ಮಾಡಿದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಇವರೆಲ್ಲ ಸಮಾಜದಲ್ಲಿ ಅಂಕುಡಂಕುಗಳನ್ನು ತಿದ್ದಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡದಂತೆ ಬಸವಣ್ಣವ್ರು ಹೋರಾಟ ಮಾಡ್ಯಾರ. ಅವ್ರು ಎಲ್ಲರೂ ಹಿಂದೂ ಅನ್ನೋ ಶಬ್ದ ಉಪಯೋಗ ಮಾಡ್ಯಾರ. ನಿಮ್ಮ ವಚನದಾಗ ಎಲ್ಲರೂ ಹಿಂದೂ ಶಬ್ದದ ಬಗ್ಗೆ ಟೀಕೆ ಎಲ್ಲಾದ್ರೂ ಇದ್ರೆ ತೋರಿಸ್ರಿ.